ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಸಿದ್ದಾಪುರ ಸಮೀಪದ ಗುಹ್ಯ ಗ್ರಾಮದಲ್ಲಿ ಕೋಳಿಗೂಡಿನಲ್ಲಿ ಬೃಹತ್ ಗಾತ್ರದ ನಾಗರಹಾವೊಂದು ಪತ್ತೆಯಾಗಿದೆ. ವಿರಾಜಪೇಟೆಯ ಅಂಬೇಡ್ಕರ್ ಭವನದ ಆವರಣಕ್ಕೆ ಶಾಸಕರಾದ ಎಎಸ್ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲಿಸಿದರು. ಕುಶಾಲನಗರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ತಾಲೂಕಿನ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ಪುರಸಭೆಯ ಪೌರ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಸಂಸ್ಥೆಗಳಲ್ಲಿ ಹೊರಗುತ್ತಿಗೆಯಡಿ ಕೆಲಸ ನಿರ್ವಹಿಸುವ ನೌಕರರನ್ನ ಕಾಯಂ ಮಾಡಬೇಕೆಂದು ಗ್ರಹಿಸಿದರು. ನೀರು ಸರಬರಾಜುದಾರರ, ವಾಹನ ಚಾಲಕರು, ಕ್ಲೀನ್ ಮ್ಯಾನ್ಗಳು, ಸ್ವಚ್ಛತಾ ಮೇಲ್ವಿಚಾರಕರು, ಉದ್ಯಾನ ನಿರ್ವಹಣೆಗಾರರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕು ಎಂದು ತಾಯಿಸಿದರು. ಏನೇ ಬರಲಿ ನಮ್ಮ ಬೇಡಿಕೆಗಳು ಇವತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದಿಂದ ಕಳೆದ 31ನೇ ತಾರೀಕಿಂದ ನಾವು ಮುಷ್ಕರ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಿಂದ ಮುಷ್ಕರ ಮಾಡ್ತಾ ಇದ್ದೀವಿ. ನಾವು ನಮಗೆ ಸ್ವಲ್ಪ ಮಾಹಿತಿ ಸ್ವಲ್ಪ ತಡವಾಗಿ ಬಂದಿರೋದ್ರಿಂದ ನಾವು ಇವತ್ತಿಂದ ಮುಷ್ಕರ ಮಾಡ್ತಾ ಇದ್ದೀವಿ. ನಮಗೆ ನಾವು ಸರ್ಕಾರಕ್ಕೆ ಹಲವು ಬೇಡಿಕೆಗಳು, ಒಂದು 6 ಬೇಡಿಕೆಗಳು ಕೊಟ್ಟಿದ್ದು, ಮನವಿ ಮಾಡಿದ್ದು, ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ. ಆ ಬೇಡಿಕೆಗಳು ನಾವು ಈಡೇರಿಸಿ ಅಂತೇಳಿ ನಾವು ಒಂದು ತಿಂಗಳ ಮುಂಚೆನೇ ಸರ್ಕಾರಕ್ಕೆ ನಮ್ಮ ರಾಜ್ಯ ಸಂಘದಿಂದ ಮನವಿ ಮಾಡಿದ್ದು. ಒಂದು ತಿಂಗಳ ನಂತರ ನೀವು ಬೇಡಿಕೆ ಈಡೇರಿಸ್ತಿದ್ದಾರೆ, ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ಮುಂಚೆನೇ ಒಂದು ತಿಂಗಳು ಮುಂಚೆನೇ ಇದು ಮಾಡಿದ್ವಿ. ಆದರೆ ಅವರು ಸರ್ಕಾರದ ಮುಖ್ಯಮಂತ್ರಿಗಳೇ ಆಗಲಿ ಇಲ್ಲ ಸೆಕ್ರೆಟರಿಗಳಾಗಲಿ ಯಾರೂ ಆಗಲಿ ನಮ್ಮ ಸಂಘದ ಪದಾಧಿಕಾರಿಗಳನ್ನ ಕರೆದು ಒಂದು ಯಾವುದೇ ಮಾತಾಡದೆ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುಷ್ಕರ ಮಾಡೋಣ ಅಂತೇಳಿ ಕರೆ ಕೊಟ್ಟು 30ನೇ ತಾರೀಕಿಂದ ರಾಜ್ಯದಂತ ಮುಷ್ಕರ ಮಾಡ್ತಾಯಿದ್ದೀವಿ. ನಾವು ನಮಗೆ ತಡವಾಗಿ ಸ್ವಲ್ಪ ನಮಗೆ ಎಲ್ಲ ಲೆಟರ್ಗಳು DC-ಗೆಲ್ಲ ಪರ್ಮಿಷನ್ ತೊಗೋಬೇಕಾಗಿದ್ದರಿಂದ ನಾವು ಇವತ್ತು ಕುಶಾಲನಗರ ಪೌರಸೇವಾ ಸಂಘದಿಂದ ನಾವು ಮುಷ್ಕರ ಮಾಡ್ತಾಯಿದ್ದೀವಿ. ಈ ಮುಷ್ಕರದಿಂದ ನಮಗೆ ಈ ಸಾರ್ವಜನಿಕರಿಗೆ ಏನಾರು ಊರಿನ ಕುಶಾಲನಗರ ಜನತೆಗೆ ಏನಾರು ತೊಂದರೆ ಆದರೆ ಅವರಲ್ಲಿ ನಾವು ಕ್ಷಮೆ ಕೇಳ್ತೀವಿ. ಯಾಕಂದರೆ ನಾವು ಸೇವೆ ಮಾಡಿಕೊಂಡೇ ಇರ್ತೀವಿ. ಯಾವಾಗಲೂ ಸೇವೆ ಮಾಡೋರ ಹತ್ರ ನಾವು ಬೇಡಿಕೆ ಇಡ್ತಾನೆ ಇರ್ತೀವಿ. ನಾವು ನಿಮ್ಮ ಸೇವೆ ಮಾಡ್ತಾಯಿದ್ದೀವಿ, ನಮಗೆ ಈ ಥರ ಬೇಡಿಕೆಗಳಿದೆ, ಇದು ಮಾಡಿಕೊಡಿ ಅಂದಾಗ ಅವರು ಯಾವುದಕ್ಕೂ ನಮ್ಮನ್ನು ವಿಶ್ವಾಸಕ್ಕೆ ತೊಗೊಳ್ದೇ ಇದ್ದಾಗ ನಾವು ಅನಿವಾರ್ಯವಾಗಿ ಮುಷ್ಕರ ಮಾಡ್ತಾಯಿದ್ದೀವಿ. ಈಗ ನಾವು ಜನರಿಗೆ ತೊಂದರೆ ಕೊಡಬೇಕನ್ನೋದು ನಮ್ಮದು ಉದ್ದೇಶ ಅಲ್ಲ. ಈಗ ನಾವು ಯಾವಾಗ ಈ ಕೆಲಸ ಎಲ್ಲ ನಿಲ್ಲಿಸ್ಕೊಂಡು ನಾವು ಮುಷ್ಕರ ಮಾಡ್ತೀವಿ ಆವಾಗ ಜನರಿಗೆ ಗೊತ್ತಾಗುತ್ತೆ, ಜನರಿಂದ ಜನಪ್ರತಿನಿಧಿಗಳಿಗೆ ಗೊತ್ತಾಗುತ್ತೆ, ಅಲ್ಲಿಂದ DC-ಗೆ ಆಗಲಿ ಯಾರೇ ಆಗಲಿ ವಿಧಾನಸೌಧ ತನಕ ಗೊತ್ತಾಗುತ್ತೆ ಅಂತ ಹೇಳಿ ನಾವು ಇವತ್ತು ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಮಾಡ್ದೇನೆ ನಾವು ಇವತ್ತು ಮುಷ್ಕರ ಮಾಡ್ತಾಯಿದ್ದೀವಿ. ನ್ಯೂಸ್ ತಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಗುಹ್ಯ ಗ್ರಾಮದಲ್ಲಿ ಕೋಳಿಗೂಡಿನಲ್ಲಿ ಕಾಣಿಸಿಕೊಂಡ ಬೃಹತ್ ಗಾತ್ರದ ನಾಗರಹಾವನ್ನ ಉರಗ ಪ್ರೇಮಿ ಸುರೇಶ್ ಪೂಜಾರಿ ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಗುಹ್ಯ ಗ್ರಾಮದಲ್ಲಿ ಕೋಳಿಗೂಡು ಒಳಗಡೆ ಕಾಣಿಸಿಕೊಂಡಿದ್ದ ಬೃಹತ್ ಗಾತ್ರದ ನಾಗರಹಾವನ್ನ ಉರಗ ಪ್ರೇಮಿ ಸುರೇಶ್ ಪೂಜಾರಿ ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಗುಹ್ಯ ಗ್ರಾಮದ ವಿಜಯ್ ಎಂಬುವರ ಮನೆಯ ಕೋಳಿಗೂಡಿನೊಳಗೆ ಕೋಳಿಯ ಮೊಟ್ಟೆಯನ್ನು ತೆಗೆಯುವ ಸಂದರ್ಭದಲ್ಲಿ ಹಾವು ಕಾಣಿಸಿಕೊಂಡಿದೆ. ಹಾವನ್ನು ಕಂಡು ಗಾಬರಿಗೊಂಡು ತಕ್ಷಣ ಉರಗ ಪ್ರೇಮಿ ಸುರೇಶ್ ಪೂಜಾರಿ ಅವರಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಸುರೇಶ್ ಗೂಡಿನೊಳಗೆ ಪರಿಶೀಲಿಸಿದಾಗ ಹಾವು ಇರುವುದು ಕಂಡುಬಂದಿದೆ. ನಂತರ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಮಾಲ್ದಾರೆ ಅರಣ್ಯಕ್ಕೆ ಬಿಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ಪೂಜಾರಿ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾಗರಹಾವಿನ ಮರಿಗಳು ಹೊರಬರುವುದು ಸಹಜವಾಗಿದೆ. ನಾಗರಹಾವು ಮೊಟ್ಟೆ ಇಟ್ಟು 70 ದಿನಗಳ ನಂತರ ಮರಿ ಬರುವ ಸಂದರ್ಭದಲ್ಲಿ ನೀರಿಗೋಸ್ಕರ ಹುಡುಕಿಕೊಂಡು ಹೋಗುತ್ತವೆ. ಹಾಗಾಗಿ ಹಾವುಗಳು ಕಂಡು ಬಂದಲ್ಲಿ ಯಾರೂ ಕೂಡ ಕೊಲ್ಲಬೇಡಿ. ಹಾವಿನ ಸಂರಕ್ಷಣೆ ಮಾಡಲು ಈ ಮೊಬೈಲ್ ಸಂಖ್ಯೆ 8277131863ಕ್ಕೆ ಮಾಹಿತಿ ನೀಡಿ ಎಂದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ನಾಪಕ್ಲುವಿನ ಮಹಿಳಾ ಸಮಾಜದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿತ್ತನೆ ಬೀಜಗಳು, ಕೃಷಿ ಪರಿಕರಗಳು, ಯಂತ್ರೋಪಕರಣಗಳು ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯವಿದ್ದು ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪರಮೇಶ್ ತಿಳಿಸಿದರು.
ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಾಪೋಕ್ಲುವಿನ ಮಹಿಳಾ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಉಳುಮೆ ಯಂತ್ರ, ಕಟಾವು ಯಂತ್ರ, ಟಾರ್ಪಲಿನ್ ಸೇರಿದಂತೆ ವಿವಿಧ ಕೃಷಿ ಪರಿಕರಗಳು ರೈತ ಕೇಂದ್ರದಲ್ಲಿ ಲಭ್ಯವಿದ್ದು ಆಸಕ್ತ ರೈತರು ಅರ್ಜಿ ಸಲ್ಲಿಸಿ ಅವುಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಕೃಷಿ ಪರಿಕರಗಳು ಸಾಮಾನ್ಯ ರೈತರಿಗೆ 50% ದರದಲ್ಲಿ, ಪರಿಶಿಷ್ಟ ಜಾತಿ ಮತ್ತು ವರ್ಗದ ರೈತರಿಗೆ 90% ದರದಲ್ಲಿ ಲಭ್ಯವಿದೆ. ಭತ್ತದ ಬಿತ್ತನೆ ಬೀಜವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 937.50 ರೂಗಳಿಗೆ ವಿತರಿಸಲಾಗುವುದು ಎಂದು ತಿಳಿಸಿದರು. ಹಿಂದೆ ಸಾವಯವ ಗೊಬ್ಬರ ಹೆಚ್ಚು ಬಳಕೆಯಾಗುತ್ತಿತ್ತು. ಈಗ ಕೃಷಿಗೆ ಮಹತ್ವ ಹೆಚ್ಚಿದ್ದು ಲಘು ಪೋಷಕಾಂಶಗಳನ್ನು ಒದಗಿಸುವ ಅಗತ್ಯವಿದೆ. ಸಕಾಲದಲ್ಲಿ ಅವುಗಳನ್ನು ಬಳಕೆ ಮಾಡುವುದರಿಂದ ಉತ್ತಮ ಇಳುವರಿ ಪಡೆಯಬಹುದಾಗಿದೆ ಎಂದರು. ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಮೋಹನ್ ಕುಮಾರ್ ಮಾತನಾಡಿ, ರೈತರು ಉತ್ತಮ ಇಳುವರಿ ಪಡೆಯಲು 17 ಸಸ್ಯ ಪೋಷಕಾಂಶಗಳು ಬೇಕಿವೆ. ರಸಗೊಬ್ಬರ, ಸಸ್ಯ ಪೋಷಕಾಂಶಗಳನ್ನು ಸಕಾಲದಲ್ಲಿ ಪೂರೈಸುವುದರಿಂದ ಉತ್ತಮ ಇಳುವರಿ ಪಡೆಯಬಹುದು. ಸಾರಜನಕ, ರಂಜಕ, ಪೊಟ್ಯಾಷ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳನ್ನು ರೈತರು ಸಸಿಗಳಿಗೆ ಒದಗಿಸಬೇಕು. ಮಣ್ಣಿನ ಸಾರವನ್ನು ಕಾಪಾಡಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜದ ಬಳಕೆ ಮಾಡಬೇಕು ಎಂದರು. ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶಿಲ್ಪಾ ಅವರು ಇಲಾಖೆಯಲ್ಲಿ ಲಭ್ಯವಿರುವ ಕಾಲು ಮತ್ತು ಬಾಯಿ ರೋಗ ಹಾಗೂ ಹಂದಿ ಜ್ವರ ವಿರುದ್ಧ ಪ್ರಾಣಿಗಳಿಗೆ ಸಕಾಲದಲ್ಲಿ ಲಸಿಕೆ ಹಾಕುವುದು ಇತರ ಸೇವೆಗಳ ಬಗ್ಗೆ ಮಾತನಾಡಿದರು. ಕೃಷಿ ವಿಜ್ಞಾನಿ ಡಾಕ್ಟರ್ ಬಸವಲಿಂಗಯ್ಯ ಅವರು ಭತ್ತದ ಬೀಜ ಆಯ್ಕೆ, ಸಂಸ್ಕರಣೆ ಮಹತ್ವವನ್ನು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೈತರಿಗೆ ಮನಮುಟ್ಟುವಂತೆ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಲ್ಲೆಟ್ಟಿರ ಅರುಣ್ ಬೇಬಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಪ್ರಭಾಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ದವಸ, ಧಾನ್ಯ, ಹಣ್ಣು ಹಂಪಲುಗಳ ಗಿಡಗಳ ಪ್ರದರ್ಶನದ ಮೂಲಕ ರೈತರಿಗೆ ಕೃಷಿ ಪೂರಕ ಮಾಹಿತಿಗಳನ್ನು ನೀಡಲಾಯಿತು. ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈತರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಾಪೋಕ್ಲು ಹೋಬಳಿಯ 78 ರೈತರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಸಸ್ಯ ಸಂರಕ್ಷಣಾ ಔಷಧಿ ಆಗ್ಬೋದು ಎಲ್ಲ ಕೂಡ ನಾವು ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ರೈತ ಸಂಪರ್ಕ ಕೇಂದ್ರದಲ್ಲಿ. ತಮಗೆಲ್ಲ ಗೊತ್ತೇ ಇದೆ. ಅದರ ಜೊತೆಗೆ ಇಲ್ಲಿ ಖಾಸಗಿನಲ್ಲಿ ಕೂಡ ನಿಮಗೆ ರಸಗೊಬ್ಬರ ಮತ್ತೆ ಸಸ್ಯ ಸಂರಕ್ಷಣಾ ಔಷಧಿಗಳ ಒದಗಣೆ ಆಗ್ತಾ ಇದೆ. ಏನಪ್ಪ ನಾವು ಮಾಡಬೇಕಾಗಿದೆ ಅಂದರೆ, ಯಾವಾಗಲೂ ಅಷ್ಟೇ ಈಗ ರೈತರು ನಮಗೆ ಈಗ ಗೊಬ್ಬರ ಹಾಕೋದ್ರ ಬಗ್ಗೆ ನೋಡಿದಾಗಲೂ ನಮಗೆ ಸರಿಸುಮಾರು 17 ಸಸ್ಯ ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕಾಗಿದೆ. ಈಗ ನಾನು ಮಂಡ್ಯ ಭಾಗದಿಂದ ಬಂದಿದ್ದೀನಿ. ಮತ್ತು ವಿವಿಧ ಈ ನಮ್ಮ ಈ ಬಯಲು ಸೀಮೆನಲ್ಲಿ ಹೇಗೆಪ್ಪ ವಾಡಿಕೆ ಇದೆ ಅಂದರೆ ಅದು ಇಲ್ಲೂ ಕೇಳ್ಪಟ್ಟಿದ್ದೀನಿ. ಅಂದರೆ ಈಗ ಇಲ್ಲೂ ಕೂಡ ಕೇಳ್ಪಟ್ಟಿದ್ದೀವಿ. ಸಾರಜನಕ, ಹೆಚ್ಚಂದ್ರೆ ರಂಜಕ ಇರ್ತಕ್ಕಂಥ ಗೊಬ್ಬರಗಳನ್ನ ಬಳಕೆ ಮಾಡೋದು ಅಷ್ಟೇ. ಇನ್ನು ಉಳಿದಂಥ ಪೋಷಕಾಂಶಗಳನ್ನ ಅಷ್ಟಾಗಿ ನಾವು ಬಳಕೆ ಮಾಡ್ತಿಲ್ಲ. ಅನಾದಿ ಕಾಲದಿಂದ ನಾವು ಕೃಷಿ ಮಾಡ್ತಾ ಬಂದಿದ್ದೀವಿ. ನಮ್ಮ ಮಣ್ಣಿನಲ್ಲಿ ಅನೇಕ ಲಘು ಪೋಷಕಾಂಶಗಳ ಲಭ್ಯತೆ ಹೇರಳವಾಗಿತ್ತು. ಊಟಕ್ಕೆ ಅಕ್ಕಪಕ್ಕ ತುಪ್ಪ, ಉಪ್ಪಿನಕಾಯಿ, ಈ ಸಾಲ್ಟ್ ಇದೆಲ್ಲ ಹೆಂಗೆ ಬಳಸ್ತೀವೋ ಸ್ವಲ್ಪ ಅವುಗಳ ಪ್ರಮಾಣ ಬೇಕಾಗಿರೋದು ನಮ್ಗೆ ಸ್ವಲ್ಪ, ಬಟ್ ಅದ್ರ ರುಚಿಗೆ ನಮ್ಗೆ ಎಷ್ಟು ಚೆನ್ನಾಗಿ ಒಳಗಡೆ ಜಾಸ್ತಿ ಸೇರಿಸುತ್ತೆ. ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳೇನಿದೆಯೋ ಸಾರಜನಕ, ರಂಜಕ, ಪೊಟ್ಯಾಷ್ ಇವುಗಳ ಒಂದು ಅಪ್ಟೇಕ್ ಅಂದ್ರೆ ಸಸ್ಯಗಳು ಏನು ತೆಗೆದುಕೋತೀವೋ ಆ ಒಂದು ಶಕ್ತಿನ ವೃದ್ಧಿ ಮಾಡಲಿಕ್ಕೆ ಮತ್ತೆ ಅವುಗಳನ್ನ ಬಳಕೆ ಮಾಡಿಕೊಡ್ಲಿಕ್ಕೆ ಹೆಚ್ಚು ಸಹಕಾರಿಯಾಗ್ತಕ್ಕಂಥದ್ದು ಈ ಲಘು ಪೋಷಕಾಂಶಗಳು. ಏನು ಈ ಕ್ರಿಯೆಗಳಿಗೆ ನಮಗೆ ಬಹಳ ಅನುಕೂಲ ಆಗ್ತದೆ. ಇದರಿಂದ ನಮಗೆ ಉತ್ತಮ ಗುಣಮಟ್ಟದ ಆಹಾರ ಉತ್ಪಾದನೆ ಮತ್ತು ಅಧಿಕ ಇಳುವರಿಗೆ ಸಾಧ್ಯ ಆಗ್ತದೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ಎಲ್ಲರೂ DAP ಗೊಬ್ಬರ ಹಾಕ್ತಾರೆ. DAP ಗೊಬ್ಬರ ಹಾಕೋದ್ರಿಂದ ಏನ್ ಸಿಗುತ್ತೆ? ಸಾರಜನಕ, ರಂಜಕ ಸಿಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ 17 ಪೋಷಕಾಂಶಗಳು ನಮಗೆ 3 ಪೋಷಕಾಂಶಗಳನ್ನ ನಾವೇನಾದ್ರು ಊಟಲ್ಲಿ ಹಾಕ್ಬೇಕಾಗಿದ್ರೆ ನಾವು ಯಾರು ಹಾಕಕ್ಕಾಗ್ತಿರಲ್ಲ. ಯಾವುದು? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಇಂಗಾಲ, ಜಲಜನಕ, ಆಮ್ಲಜನಕ. ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ನಮ್ಮ ವಾತಾವರಣದಲ್ಲಿ ಸಿಗ್ತದೆ, ಅದನ್ನೆಲ್ಲ ನಮ್ಮ ಬೆಳೆಗಳು ಬಳಸ್ಕೊತೇವೆ. ಏನಾಗ್ತದೆ, ಸೊಂಪಾಗಿ ಬೆಳೆದಾಗ ಅದು ಸಕ್ಯುಲೆನ್ಸಿ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ನಮಗೆ ಕೀಟಗಳ ಒಂದು ಆಕರ್ಷಣೆ ಜಾಸ್ತಿ ಆಗ್ತದೆ. ಅದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಸಾರಜನಕನ ಹೇರಳವಾಗಿ ಬಳಸೋದ್ರ ಮುಖಾಂತರ ಸಾರಜನಕ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಬೇಕು. ಹಾಗಾಗಿ ಸಾರಜನಕ, ರಂಜಕ ಅಷ್ಟೇ ಬಳಸ್ತಾ ಇದ್ದೀವಿ, ಪೊಟ್ಯಾಷ್ ಬಳಸ್ತಾ ಇಲ್ಲ. ನಮ್ಗೆ ಗೊತ್ತಿದೆ ಪೊಟ್ಯಾಷ್ ಉತ್ಪಾದನೆ ಈಗ ಅದನ್ನ ಆಮದು ಮಾಡ್ಕೊಂಡು ಉತ್ಪಾದನೆ ಮಾಡಬೇಕಾಗಿದೆ. ಆದ್ರೆ ನಮಗೆ ಪೊಟ್ಯಾಷ್ ಗೊಬ್ಬರ ಲಭ್ಯತೆ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನಮ್ಗೆ ಈ ಕಾಂಪ್ಲೆಕ್ಸ್ ಗೊಬ್ಬರಗಳ ಬಳಕೆಗೆ ನಾವ್ಯಾರು ಮುಂದೆ ಮಾಡ್ತಿಲ್ಲ. ಕಾಂಪ್ಲೆಕ್ಸ್ ಗೊಬ್ಬರದಲ್ಲಿ ಆದ್ರೆ 10, 26, 26 ಆಗ್ಬೋದು, 17, 17 ಆಗ್ಬೋದು, 15, 15 ಆಗ್ಬೋದು. ಈ ತರ ಗೊಬ್ಬರಗಳಲ್ಲಿ ಪೊಟ್ಯಾಷ್ ಅಂಶನೂ ಕೂಡ ಇದೆ. ಸೊ ಈ ಸಮಗ್ರ ಪೋಷಕಾಂಶಗಳನ್ನು ನಾವು ಬಳಕೆ ಮಾಡಲಿಲ್ಲ ಅಂದ್ರೆ ನಮ್ಮ ಸಸ್ಯ ಬೆಳವಣಿಗೆ ಸಮಗ್ರವಾಗಿ ಆಗಲ್ಲ, ನಮಗೆ ಉತ್ತಮವಾದಂತ ಇಳುವರಿ ಸಿಗುತ್ತೆ. ಅದ್ರ ಜೊತೆಗೆ ಈಗ ಸಾರಜನಕ, ರಂಜಕ, ಪೊಟ್ಯಾಷ್ ಆಗಿದೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ವಿರಾಜಪೇಟೆಯ ಅಂಬೇಡ್ಕರ್ ಭವನ ಆವರಣಕ್ಕೆ ಶಾಸಕರಾದ ಎಸ್ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲಿಸಿದರು.
ವಿರಾಜಪೇಟೆಯ ಅಂಬೇಡ್ಕರ್ ಭವನ ಆವರಣಕ್ಕೆ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಅಜ್ಜಿಕುಟ್ಟೀರ ಎಸ್ ಪೊನ್ನಣ್ಣವರು ಭೇಟಿ ನೀಡಿ ಪರಿಶೀಲಿಸಿದರು. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಅಂಬೇಡ್ಕರ್ ಭವನದ ಬಳಿಯಲ್ಲೇ ಇರುವ ತಡೆಗೋಡೆಯು ಕುಸಿದು ಬಿದ್ದಿತ್ತು. ಈ ಸ್ಥಳಕ್ಕೆ ಭೇಟಿ ನೀಡಿದ ಮಾನ್ಯ ಶಾಸಕರು ಅಧಿಕಾರಿಗಳನ್ನು ಕರೆಯಿಸಿ ಈ ಕಾಮಗಾರಿಯ ಬಗ್ಗೆ ವಿವರಣೆಯನ್ನು ಕೇಳಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಮಾಹಿತಿ ದೊರಕದಿದ್ದರಿಂದ ಈ ಕಾಮಗಾರಿ ಬಗ್ಗೆ ತನಿಖೆಗೆ ಆದೇಶಿಸಿದರಲ್ಲದೆ ಈ ತಡೆಗೋಡೆ ಕಾಮಗಾರಿಯ ಸಂಪೂರ್ಣ ವಿವರದ ವರದಿಯನ್ನು ಕೂಡಲೇ ತನಗೆ ನೀಡಬೇಕೆಂದು ಸೂಚಿಸಿದ ಮಾನ್ಯ ಶಾಸಕರು ಇದರ ದುರಸ್ತಿ ಕಾರ್ಯವನ್ನು ಗುತ್ತಿಗೆದಾರ ಕೂಡಲೇ ಮುಗಿಸಿ ತನಗೆ ತಿಳಿಸಬೇಕೆಂದು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ವಿರಾಜಪೇಟೆ ಪುರಸಭೆ ಅಧ್ಯಕ್ಷರು, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪುರಸಭೆ ವ್ಯಾಪ್ತಿಯ ಅಧಿಕಾರಿಗಳು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶೇಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದರು. ಸಿದ್ದಾಪುರ ಸಮೀಪದ ಗುಯ್ಯ ಗ್ರಾಮದಲ್ಲಿ ಕೋಳಿಗೂಡಿನಲ್ಲಿ ಬೃಹತ್ ಗಾತ್ರದ ನಾಗರಹಾವೊಂದು ಪತ್ತೆಯಾಗಿದೆ. ವಿರಾಜಪೇಟೆಯ ಅಂಬೇಡ್ಕರ್ ಭವನದ ಆವರಣಕ್ಕೆ ಶಾಸಕರಾದ ಎಸ್ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.